ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಸ್ವಾಗತ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಿರ್ಮಾಪಕರು ನಟರ ನಡುವೆ ಬಾಂಧವ್ಯ ಹೇಗಿರ್ಬೇಕು ಸರ್? ಯಾಕಂದ್ರೆ ನೀವು ಅಭಿಪ್ರಾಯ ಪಡ್ತೀರಾ? ಹೂವಿನಲ್ಲಿ ಪರಿಮಳ ಇರೋ ಹಾಗೆ ಒಬ್ರು ಮನಸ್ಸಿನಲ್ಲಿ ಒಬ್ರು ಮನೆ ಮಾಡ್ಕೊಂಡಿರ್ಬೇಕು. ವೆರಿ ಗುಡ್. ಅಣ್ಣ ಅವರು ಪ್ರೊಡ್ಯೂಸರ್ಗಳನ್ನ ಅನ್ನದಾತರು ಅಂತ ಕರೆದಿದ್ರು. ರೀಸೆಂಟ್ ಆಗಿ ಒಂದು ಸಣ್ಣ ಬೆಳವಣಿಗೆ ಆಯ್ತು. ದರ್ಶನ್ ಅವರು ಇಬ್ರು ಇದು ನೋಡ್ತಾ ಇದ್ದೀನಿ, ಇಬ್ಬರನ್ನು ನೋಡ್ತಾ ಇದ್ದೀನಿ. ಭಾಷೆ ಸರಿ ಇಲ್ಲ. ಕನ್ನಡ ಭಾಷೆನ ನೀವು ಅಪ್ಪಾಜಿ ಹತ್ರನೇ ಕಲಿಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಭಾಷೆ ಅಂದ್ರೆ ಬರೀ ಕನ್ನಡ ಮಾತಾಡೋದಲ್ಲ, ಅದರೊಳಗಿನ ವಿನಯ, ಅದರೊಳಗಿನ ಅಗಾಧ ಜ್ಞಾನ, ಅದರ ನಿಮ್ಮ ಅನುಭವ, ನೀವು ಬೆಳೆದ ನಿಮ್ಮ ಸೌಂದರ್ಯ ಎಲ್ಲ ಹೊರಗಡೆ ಬರುತ್ತೆ. ಸುಮ್ಮನೆ ಮಾತಾಡೋದಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡುವೆ ಅದು ಕಿರಿಕಿರಿ ಆಗುತ್ತೆ. ಸೊ ಯಾರು ಏನು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಇಬ್ಬರ ಭಾಷೆನೇ ತಪ್ಪಾಗಿದೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅದು ಕೇಳಕ್ ಕಷ್ಟ ಆಗುತ್ತೆ, ಮುಜುಗರ ಆಗುತ್ತೆ. ನಮ್ಮಂತವ್ರಿಗಂತೂ ಬಹಳ ಮುಜುಗರ ಆಗುತ್ತೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನು ಮಾತಾಡ್ತೀನಿ, ಏನಿಲ್ಲ. ನಾವು ಒಂದ್ಸಲ ಅಪ್ಪಾಜಿಯವರು ಏನ್ ಮಾತಾಡ್ತಿದ್ರು, ಅವರ ನಿಲುವುಗಳೇನು ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ಬಟ್ ಆ ಭಾಷೆಯಲ್ಲಿದ್ದ ಒಂದು ಧೀಮಂತಿಕೆ, ಒಂದು ಘನತೆ, ಒಂದು ಗಾಂಭೀರ್ಯ, ಒಂದು ಪ್ರೀತಿ, ಒಂದು ಅಗಾಧ ಜ್ಞಾನ, ಆ ಅನುಭವಕ್ಕೆ ತಕ್ಕ ಹಾಗೆ. ಯಾಕಂದ್ರೆ ಜನರ ಪ್ರೀತಿ ಕಲಾವಿನ ಸಿಗ್ತಾ ಅವನು ಸುಂದರವಾಗಬೇಕೇ ಹೊರತು ಅಸಖ್ಯ ಆಗ್ಬಾರ್ದು. ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ. ಸೊ ಯಾರು ಸರಿ ಯಾರು ತಪ್ಪು ಅನ್ನೋದಲ್ಲ ನಮಗೆ ಮುಖ್ಯ. ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ಪ್ರಜೆಯಾಗಿ, ಒಂದು ಕುಟುಂಬದ ಸದಸ್ಯನಾಗಿ ನನಗೆ ಆ ಭಾಷೆ ಇಷ್ಟ ಆಗಲ್ಲ. ಯಾಕಂದ್ರೆ ನೀವ್ ಇದುವರೆಗೂ ತಪ್ಪು ಮಾಡೇ ಇಲ್ಲ. ತಪ್ಪು ಮಾಡಿಲ್ಲ. ಇಲ್ಲಣ್ಣ, ನಾನು ಇದುವರೆಗೂ ಅಂತ ತಪ್ಪು ಮಾಡೇ ಇಲ್ಲಣ್ಣ. ಎಸ್ಪೆಷಲಿ ವೇದಿಕೆ ಮೇಲೆ ಇರೋ ಚೆನ್ನಾಗಿ ಮಾತಾಡ್ಬೇಕು. ಯಾಕಂದ್ರೆ ಎಲ್ರು ಯಾರ್ಯಾರೋ ಮಾತಾಡ್ತಾರೆ, ನಾವು ಮಾತಾಡಕ್ಕಾಗಲ್ಲ. ರೋಡ್ನಲ್ಲಿ ರಸ್ತೆ ಎಲ್ಲ ಮಾತಾಡೋ ನಾವು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಪ್ರೀತಿಯಿಂದ ಒಂದು ಸ್ಥಾನದಲ್ಲಿ ನೆಲೆಸಿರ್ತಾರೆ. ನಾವು 10 ಜನಕ್ಕೆ ಮಾದರಿ ಆಗ್ಬೇಕಾದವ್ರು. ತಲೆಯಿಂದ ಪಾದ ತನಕನೂ ಕೂಡ ರಕ್ತದ ಕಣಕಣದಲ್ಲೂ ಬರೀ ಸುಳ್ಳು 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 ಸುಳ್ಳು. ಮಾತನ್ನ ಕೇಳೋ ಅಷ್ಟು ಜನ ಇದ್ದಾಗ ಅಲ್ಲಿ ಗಂಡ್ಮಕ್ಳಿರ್ತಾರೆ, ಹೆಣ್ಮಕ್ಳಿರ್ತಾರೆ, ನಾಳೆ ಯುವ ಪೀಳಿಗೆ ಇರುತ್ತೆ. ಕರೆಕ್ಟ್ ಮಾಡ್ತಾರೆ. ಸೊ ಭಾಷೆ ಮೇಲೆ ಹಿಡ್ತಾ ಇರ್ಬೇಕು. ಭಾಷೆ ಮೇಲೆ ಹಿಡ್ತಾ ಇರ್ಬೇಕಂದ್ರೆ ನಿಮ್ಮೊಳಗಿನ ಸೌಂದರ್ಯವನ್ನು ಸ್ವಲ್ಪ ಹೆಚ್ಚಿಕೋಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಯಾರು ನೀವು ಮಾತಾಡ್ಸಿದ್ರಲ್ಲ ಅವರು? ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.